ಆ ಒಂದು ಕಷ್ಟದ ದಿನಗಳಲ್ಲಿ ಇವರು ಅದ್ಭುತ ದಿನಗಳನ್ನು ಹೇಗೆ ಕಂಡರು? ಸಾಯಬೇಕು ಅಂತ ತೀರ್ಮಾನಿಸಿ ವಿಷ ಕುಡಿದಿದ್ದೇಕೆ? ಇವರು ಸುಪ್ರೀಂ ಕೋರ್ಟ್ವರೆಗೂ ನ್ಯಾಯಕ್ಕಾಗಿ ಹೋಗಬೇಕಾಯ್ತಾ? ಅಲ್ಲಿ ಸಿಗ್ತಾ ಇವರಿಗೆ ನ್ಯಾಯ? ನಿರ್ಮಾಪಕರಿಗೆ ಕೊಟ್ಟ ಎದುರೇಟು ಇವರನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡಲಿಕ್ಕೆ ಕಾರಣವಾಯಿತಾ? ಇವರು ಅಪ್ಪಟ ರಾಯರ ಭಕ್ತರು, ಡಾಕ್ಟರ್ ರಾಜ್ಕುಮಾರ್ ಅವರ ಆರಾಧಕರು, ಹಾಗೆ ಅವರಂತೆ ತಮ್ಮ ಜೀವನವನ್ನು ನಡೆಸಿದವರು. ಯಾರಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಂದೊಂದಾಗಿ ಸ್ವಾರಸ್ಯಮಯ ಸಂಗತಿಯನ್ನು ಹೇಳ್ತಾ ಹೋಗ್ತೇನೆ. ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಮಸ್ಕಾರ, ನಾನು ನಿಮ್ಮ ರೂಪಾ ತೇಲ್ಕರ್, ಹಾಗೆ ಬ್ಲೆಂಡ್ ಶಾರ್ಟ್ಸ್ಗೆ ಸ್ವಾಗತ. 80ರ ದಶಕ ಅದು. ದೊಡ್ಡ ದೊಡ್ಡ ಕಲಾವಿದರು ನಟಿಸುವಂತಹ ಕಾಲದಲ್ಲಿ ಈ ನಟ ತನ್ನದೇ ಆದ ವಿಶಿಷ್ಟವಾದ ಮ್ಯಾನರಿಸಮ್ ಮತ್ತು ಕಾಮಿಕ್ ಟೈಮಿಂಗಿಗಾಗಿ ಇವರು ಹೆಸರುವಾಸಿಯಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್, ರವಿಚಂದ್ರನ್, ಶಂಕರ್ ನಾಗ್, ಅನಂತ್ ನಾಗ್, ರಮೇಶ್, ಶಶಿಕುಮಾರ್ ಅಂತ ದಿಗ್ಗಜರೊಂದಿಗೆ ನಟಿಸೋದಲ್ಲದೆ ಮೈ ಡಿಯರ್ ರಿಟ್ಟಾ, ಏನು ನಿನ್ನ ಆಟ ಮಾಡು, ನಿಮ್ ಡ್ಯಾಡಿಗೆ ಟಾಟ ಹಾಕಿಸುವೆ ಮದುವೆ ಊಟ, ಆಮೇಲೆ ಪ್ರೇಮದಾಟ. ಪ್ರಾಣ ಕುಂತ ಅಯ್ಯೋ ನಾತ ನಾತ ಓಯ್ ಡಾರ್ಲಿಂಗ್, ಈ ನಿನ್ನ ಚಿನ್ನಂತ ಮಾತು ಕೇಳಿ ನನ್ನ ಮಾಂಸನ ನಿನ್ನ ಕೈ ಕಟ್ಟಿದ್ದೀನಿ. ಅಲ್ಲದೆ ನಟನೆಯಲ್ಲಿ ಮಾತಿನ ಮಲ್ಲ, ನವರಸ ನಾಯಕ ಎಂದು ಬಹುದೊಡ್ಡದಾಗಿ ಹೆಸರು ಮಾಡಿರುವ ಜಗ್ಗೇಶ್ ಅಲಿಯಾಸ್ ಈಶ್ವರ್ ಗೌಡ 1963 ಮಾರ್ಚ್ 17ರಂದು ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಈಶ್ವರ ಗೌಡ ಅವರು ಜನಿಸಿದರು. ಇವರು ಮೂಲತಃ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರದಿಂದ 3 ಕಿಲೋಮೀಟರ್ ಒಳಗಡೆ ಇರುವಂತಹ ಆನಡಗು ಎಂಬ ಗ್ರಾಮದವರು. ಇವರ ತಂದೆ ಶಿವಲಿಂಗಪ್ಪ, ತಾಯಿ ನಂಜಮ್ಮನವರು, ಹಾಗೆ ಇಬ್ಬರು ಅಕ್ಕಂದಿರು, ಇಬ್ಬರು ತಮ್ಮಂದಿರು. ಜಗ್ಗೇಶ್ ಅವರ ಧರ್ಮಪತ್ನಿ ಪರಿಮಳ ಅವರು 2019ರಲ್ಲಿ ಸಕ್ಕರೆ ಕಾಯಿಲೆ ನಿಯಂತ್ರಣದ ಆಧುನಿಕ ಆವಿಷ್ಕಾರಕ್ಕೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಜಗ್ಗೇಶ್ ಪರಿಮಳ ದಂಪತಿಗಳಿಗೆ ಗುರುರಾಜ್ ಹಾಗೂ ಯತಿರಾಜ್ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಜಗ್ಗೇಶ್ ಅವರು ಬೆಂಗಳೂರಿನ BP ಇಂಡಿಯನ್ ಪಬ್ಲಿಕ್ ಸ್ಕೂಲಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಶೇಷಾದ್ರಿಪುರಂ ಕಾಲೇಜಲ್ಲಿ ಇವರು ತುಂಟಾಟ, ನಾಟಕಗಳಿಗೆ ಹೆಸರುವಾಸಿಯಾದರು. ಚಿಕ್ಕ ವಯಸ್ಸಲ್ಲಿ ತುಂಬ ತರಲೆ ಆಗಿದ್ದ ಜಗ್ಗೇಶ್ ಅವರು ತುಂಬ ಭಾವುಕ ವ್ಯಕ್ತಿ ಕೂಡ ಆಗಿದ್ದರು. 1982 ಮಾರ್ಚ್ 22ರಲ್ಲಿ ಪರಿಮಳ ಅನ್ನೋ ಹುಡುಗಿನ ಪ್ರೀತಿಸಿ ಮದುವೆ ಆದರು. ಪರಿಮಳ ಅವರ ವಯಸ್ಸು ಚಿಕ್ಕದಾಗಿರುತ್ತೆ. ಪರಿಮಳ ಅವರ ತಂದೆ ತಾಯಿ ಈ ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಹಾಗೆ ಮಗಳನ್ನು ಕರೆದುಕೊಂಡು ಕೂಡ ಹೋಗ್ತಾರೆ. ಹೀಗೆ ಒಂದು ವರ್ಷ ಪರಿಮಳ ಅವರನ್ನು ಭೇಟಿಯಾಗದೆ ಜಗ್ಗೇಶ್ ಅವರು ತುಂಬ ಬೇಸರದಿಂದ ತಮ್ಮ ಗೆಳೆಯರೊಂದಿಗೆ ಈ ವಿಷಯವನ್ನು ಹಂಚಿಕೊಳ್ತಾರೆ. ಗೆಳೆಯರ ಸಹಾಯದಿಂದ ಮದ್ರಾಸ್ನಲ್ಲಿ ಇದ್ದ ಪರಿಮಳ ಅವರನ್ನು ಯಾರಿಗೂ ಗೊತ್ತಾಗದ ಹಾಗೆ ಬೆಂಗಳೂರಿಗೆ ಕರೆದುಕೊಂಡು ಒಂದು ಪುಟ್ಟ ಮನೆ ಮಾಡಿ ಅವರ ಜೊತೆ ಸಂಸಾರವನ್ನು ಸಾಗಿಸ್ತಾ ಇರ್ತಾರೆ. ಈ ವಿಷಯ ಪರಿಮಳ ಪೋಷಕರಿಗೆ ಗೊತ್ತಾಗಿ ಅಪಹರಣ ಕೇಸಲ್ಲಿ ಜಗ್ಗೇಶ್ ಅವರು ಪೊಲೀಸ್ ಸ್ಟೇಷನ್ ಮೆಟ್ಟಲನ್ನು ಏರುತ್ತಾರೆ. ನಂತರ ಈ ವಿಷಯ ಸುಪ್ರೀಂ ಕೋರ್ಟ್ವರೆಗೂ ಹೋಗುತ್ತೆ. ಅಲ್ಲಿ ಪರಿಮಳ ಜಗ್ಗೇಶ್ ಪ್ರೀತಿಗೆ ಗೆಲುವು ಸಿಗುತ್ತೆ. ಪರಿಮಳ 17 ವರ್ಷ ಹುಡುಗಿಯಾಗಿದ್ದರೂ ಕೂಡ ತೀರ್ಪು ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಅನುಮತಿ ಸಿಗುತ್ತದೆ. ಇದು ಜಗ್ಗೇಶ್ ಪರಿಮಳ ಪ್ರೀತಿಗೆ ಸಿಕ್ಕ ಜಯವಾಗಿತ್ತು. ತುಂಬ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸ್ತಾ ಬರ್ತಾರೆ ಜಗ್ಗೇಶ್ ಅವರು. 1-2 ಬೆರಳೆಣಿಕೆಯ ಹಾಸ್ಯ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ. ತಾಯಿಯವ್ರಿಗೆ ಹುಷಾರಿಲ್ದಂಗಾಗಿ ತಾಯಿನೂ ಕೂಡ ತೀರಿ ಹೋಗ್ತಾರೆ. ಒಂದು ಕಡೆ ಕೆಲಸ ಇಲ್ಲ, ಇನ್ನೊಂದು ಕಡೆ ತಾಯಿಯನ್ನು ಕಳ್ಕೊಂಡ ದುಃಖ ಅವರನ್ನು ಎಷ್ಟು ಮಟ್ಟಕ್ಕೆ ನೋವು ಉಂಟು ಮಾಡುತ್ತೆ ಅಂದರೆ ವಿಷ ಕುಡಿದು ಬಿಡ್ತಾರೆ ಜಗ್ಗೇಶ್ ಅವರು. ನಂತರ ರಾಯರ ಆಶೀರ್ವಾದದಿಂದ ಮತ್ತೆ ಚಿಕಿತ್ಸೆ ಪಡೆದು ಹುಷಾರಾಗಿ ಮನೆಗೆ ಬರ್ತಾರೆ. ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಿದ್ದ ಜಗ್ಗೇಶ್ ಅವರು ತುಂಬ ಕಷ್ಟದ ಜೀವನವನ್ನು ನಡೆಸ್ತಾರೆ. ಒಬ್ಬ ನಿರ್ಮಾಪಕರು ಮನಬಂದಂತೆ ಜಗ್ಗೇಶ್ ಮತ್ತು ಅವರ ಪತ್ನಿ ಪರಿಮಳ ಅವರಿಗೆ ಕೆಟ್ಟ ಮಾತನ್ನು ಹೇಳ್ತಾರೆ. ನಿರ್ಮಾಪಕರು ಅಂದರೆ ಗೌರವ ಕೊಡುತ್ತಿದ್ದಂಥ ಜಗ್ಗೇಶ್ ಅವರು ತಾಳ್ಮೆ ಕಳ್ಕೊಂಡು ಆ ದಿನ ಅವರ ಮೇಲೆ ಕೋಪದಿಂದ ಕೈ ಮಾಡ್ತಾರೆ.
ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಜಗ್ಗೇಶ್ ಅವರನ್ನ ಕನ್ನಡ ಚಲನಚಿತ್ರರಂಗದಿಂದ ಬ್ಯಾನ್ ಮಾಡಲಾಗುತ್ತದೆ. ಒಂದರ ಮೇಲೊಂದು ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡ ಜಗ್ಗೇಶ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಹಾಯ ಬೇಡ್ತಾರೆ. ಆಗ ಅಣ್ಣವರು ಪಾರ್ವತಮ್ಮ ಅವರಿಗೆ ಹೇಳಿ ಅಂಬರೀಷ್ ಅವರನ್ನ ಎಲ್ಲರನ್ನ ಕರೆಸಿ ಒಳ್ಳೆಯ ಅದ್ಭುತ ಕಲಾವಿದನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮತ್ತೊಮ್ಮೆ ಚಲನಚಿತ್ರರಂಗದಲ್ಲಿ ಅವರು ಆಯ್ಕೆ ಮಾಡ್ತಾರೆ. ಜಗ್ಗೇಶ್ ಅವರ ಮೊದಲ ಸಿನಿಮಾ ಕನ್ನಡತಿ ಮಾನವತಿ ಆಗಿತ್ತು. ಇದರಲ್ಲಿ ಚಿಕ್ಕ ಪಾತ್ರದೊಂದಿಗೆ ಕಾಣಿಸಿಕೊಂಡ ಜಗ್ಗೇಶ್ ಅವರು ಮುಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಹೋದರು. ಸುಮಾರು 31 ಸಿನಿಮಾಗಳಲ್ಲಿ ಖಳನಾಯಕ, ಪೋಷಕ ಪಾತ್ರಗಳನ್ನು ಹಾಗೂ ಹಾಸ್ಯ ನಟರಾಗಿ ಕಾಣಿಸಿಕೊಂಡಿದ್ದಾರೆ. 1992ರಲ್ಲಿ ಬಂಡ ನನ್ ಗಂಡ, ತರ್ಲೆ ನನ್ ಮಗನಿಂದ ಪೂರ್ಣ ಪ್ರಮಾಣದ ನಾಯಕ ನಟರಾದರು ಜಗ್ಗೇಶ್ ಅವರು. ಮುಂದೆ ಬಲ್ ನನ್ ಮಗ, ಶಿವಣ್ಣ, ರೂಪಾಯಿ ರಾಜ, ಸರ್ವರ್ ಸೋಮಣ್ಣ, ಬೇವು ಬೆಲ್ಲ, ಎದ್ದೇಳು ಮಂಜುನಾಥ, ಮಠ, ವಾಸ್ತು ಪ್ರಕಾರ, ನೀರು ದೋಸೆ ಸೇರಿದಂತೆ ಗಮನಾರ್ಹ ಚಲನಚಿತ್ರಗಳೊಂದಿಗೆ ತಮ್ಮ ವಿಶಿಷ್ಟವಾದ ಮ್ಯಾನರಿಸಂ ಮತ್ತು ಕಾಮಿಕ್ ಟೈಮಿಂಗಿಗಾಗಿ ಇವರು ನವರಸ ನಾಯಕ ಜಗ್ಗೇಶ್ ಎಂದು ಜನಪ್ರಿಯರಾಗಿದ್ದಾರೆ. ಜಗ್ಗೇಶ್ ಅವರು ಸುಮಾರು 120ಕ್ಕೂ ಹೆಚ್ಚಿನ ಚಲನಚಿತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದರು. ಅದ್ಭುತವಾದ ಇವರ ಡೈಲಾಗ್ ಡೆಲಿವರಿ, ಟೈಮಿಂಗಿಗೆ, ಕಾಮಿಡಿಗೆ ನಗದೇ ಉಳಿದವರು ಯಾರೂ ಇಲ್ಲ. ನಾಯಕ ನಟನಲ್ಲದೆ ನಿರ್ದೇಶಕ, ನಿರ್ಮಾಪಕ ಹಾಗೂ ಹಿನ್ನೆಲೆ ಗಾಯಕರು ಆಗಿದ್ದರು ಜಗ್ಗೇಶ್ ಅವರು. ಹಾಗೆ ರಾಜಕೀಯಕ್ಕೂ ಕಾಲಿಟ್ಟರು. ವಿಧಾನಸಭೆ, ವಿಧಾನ ಪರಿಷತ್ ಸದಸ್ಯರು ಹಾಗೂ KSRTC ವೈಸ್ ಚೇರ್ಮನ್ ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ದೂರದರ್ಶನದಲ್ಲಿ ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸ್ ಮಾಡಲು ಸೈ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡಿದ್ದಾರೆ. ಜಗ್ಗೇಶ್ ಅವರ ಅಭಿಮಾನಿಗಳು ಹಾಗೂ ಕನ್ನಡ ಚಲನಚಿತ್ರರಂಗ ಜಗ್ಗೇಶ್ ಅವರನ್ನು ಮಾತಿನ ಮಲ್ಲ, ಹಾಸ್ಯ ಚಕ್ರವರ್ತಿ, ನವರಸ ನಾಯಕ ಅಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದ ರಜನಿಕಾಂತ್ ಅಂತ ಇವರನ್ನು ಕರೀತಾರೆ. 6 ಕೋಟಿ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಜಗ್ಗೇಶ್ ಅವರ ಅಭಿಮಾನಿಯಾಗಿದ್ದರು. ವಿಶೇಷವಾಗಿ ಅವರ ಚಲನಚಿತ್ರಗಳನ್ನು ನೋಡ್ತಾ ನಗು ತಡಿಲಾರದೆ ಬಿದ್ದು ಬಿದ್ದು ನಗ್ತಾ ಇದ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು. ನೋಡಿ, ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕ್ತಿ ಅಂತಾರೆ. ಗುರುವಿನ ಸ್ಥಾನದಲ್ಲಿ ರಾಜ್ಕುಮಾರ್ ಅವರನ್ನ ಜಗ್ಗೇಶ್ ಅವರು ಇಟ್ಟಿದ್ರು. ಅಂದು ಗುರುವನ್ನೇ ಅಭಿಮಾನಿ ಮಾಡಿಕೊಂಡವರು ಜಗ್ಗೇಶ್ ಅವರು. ಇವರ ಒಂದು ಕಲೆಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಜಗ್ಗೇಶ್ ಅವರು ಮಾಡದೇ ಇರೋ ಪಾತ್ರವೇ ಇಲ್ಲ. ರಾಯರ ಆಶೀರ್ವಾದ ಪಡೆದ ಅವರೊಂದಿಗೆ ನಮಗೂ ನಿಮಗೆಲ್ಲರಿಗೂ ಆ ರಾಯರ ದಯೆ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟು ಹೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹೇಗನ್ನಿಸ್ತು ಈ ಮಾಹಿತಿ? ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಅಂತ ಹೇಳ್ತಾ ಕೊನೆಯದಾಗಿ ಐತೆರಿ ಲಕಡಿ ಪಕಡಿ ಜೊಮ್ಮ ಸೊಯ್ ಟಪಕ್